ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ 15 ದಿನಗಳೇ ಕಳೆದಿದೆ. ಇನ್ನು ಪ್ರಜ್ವಲ್ ಬಂಧಿಸುವುದಕ್ಕೆ ಎಸ್ಐಟಿ ಹೊಸ ತಂತ್ರವನ್ನು ರೂಪಿಸಿದೆ. ಇನ್ನು ಡಿಕೆ ಎಚ್ಡಿಕೆ ಮಧ್ಯೆ ಕಥಾನಾಯಕ ಖಳನಾಯಕ ಫೈಟ್ ಶುರುವಾಗಿದೆ. ಸುದ್ದಿಗಳನ್ನು ನೋಡೋಣ. ಪೆನ್ ಡ್ರೈವ್ ಕಥನ ನ್ಯೂಸ್ ನಲ್ಲಿ. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಎಚ್ಡಿ ರೇವಣ್ಣ ಜೈಲು ಸೇರಿದ್ದಾಗಿದೆ. ಇದೀಗ ಎಸ್ಐಟಿ ವಿಚಾರಣೆ ಎದುರಿಸುವ ಸರದಿ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣರದ್ದು. ಅಶ್ಲೀಲ ವಿಡಿಯೋ ಪ್ರಚಾರ ಆಗ್ತಾ ಇದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ರು. 15 ದಿನಗಳು ಕಳೆದ್ರೂ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ಕಿಲ್ಲ. ಎಸ್ಐಟಿ ನೋಟಿಸ್ಗೆ ಉತ್ತರಿಸೋದಕ್ಕೆ ವಾರದ ಕಾಲಾವಕಾಶ ಕೇಳಿದ್ರು. ಆದ್ರೀಗ ತಾವೇ ಹೇಳಿಕೊಂಡ ಸಮಯಕ್ಕೂ ಹಾಜರಾಗಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದು ಆತನ ಪತ್ತೆಗೆ ಎಸ್ಐಟಿ ಮಹಾ ಪ್ಲಾನ್ ರೂಪಿಸಿದೆ. ಎಸ್ಐಟಿಯ ಒಂದು ತಂಡ ವಿದೇಶಕ್ಕೆ ಹೋಗಿದೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಅಲ್ಲದೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸದ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಾಡ್ತಾ ಇದೆ. ಈತ ಎಸ್ಐಟಿ ತನಿಖೆ ಬಗ್ಗೆ ಪ್ರಶ್ನೆ ಎತ್ತಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಇವರಿಗೆ ತನಿಖೆ ಬೇಕಾಗಿಲ್ಲ, ಪ್ರಚಾರ ಬೇಕಾಗಿದೆ. 15 ದಿನದ ತನಿಖೆಯ ಸಾಧನೆ ಏನು ಅಂತ ಪ್ರಶ್ನಿಸಿದ್ದಾರೆ. ತನಿಖೆಯ ಹಂತಗಳು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದಾವೆ, ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು, ನಾನು ಡೇ 1 ಹೇಳಿದ್ದೇನೆ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು ಅಂತ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿವಸಗಳಾಯಿತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ. ಅಪಹರಣ ಕೇಸ್ ಸಂತ್ರಸ್ತೆಯನ್ನ ವಶಕ್ಕೆ ಪಡೆದ 5 ದಿನ ಆಗಿದೆ. ಈವರೆಗೂ ಪ್ರಕರಣದ ಕುರಿತು ಯಾವ ಮಾಹಿತಿ ನೀಡಿಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣರನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಕಿಡ್ನಾಪ್ ಆದ ಮಹಿಳೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ, ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಈಗ ಕಿಡ್ನಾಪ್ ಆದಂಥ ಮಹಿಳೆಯನ್ನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಪೆನ್ ಡ್ರೈವ್ ಪ್ರಕರಣ ಡೈರೆಕ್ಟರ್, ನಿರ್ಮಾಪಕ, ಕಥಾನಾಯಕ ಎಲ್ಲ ಕುಮಾರಸ್ವಾಮಿ ಎಂದಿದ್ದ ಡಿಸಿಎಂ ಡಿಕೆ ವಿರುದ್ಧ ಎಚ್ಡಿಕೆ ಕೆಂಡವಾಗಿದ್ದಾರೆ. ನಾನೇ ಕಥಾನಾಯಕ ಬಿಡಿ, ಅವರು ಸ್ವೀಕಾರ ಮಾಡಿರೋದಕ್ಕೆ ಸಂತೋಷ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ, ರವಿಚಂದ್ರನ್ ಮಾಡಿರೋದು ಕನ್ನಡದಲ್ಲಿ, ಈ ಥರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದುಬಿಟ್ಟಿದ್ದಾವೆ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನೂ ಬೇಕಲ್ಲ. ಒಬ್ಬ ಕಥಾನಾಯಕನ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು, ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರ್ಲಿ ಬನ್ನಿ. ಪೆನ್ ಡ್ರೈವ್ ಪ್ರಕರಣ ಡೈರೆಕ್ಟರ್, ನಿರ್ಮಾಪಕ, ಕಥಾನಾಯಕ ಎಲ್ಲ ಕುಮಾರಸ್ವಾಮಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಕಥಾನಾಯಕ ಎಂದಿದ್ದ ಡಿಕೆಗೆ ತಿರುಗೇಟು ಕೊಟ್ಟಿರುವ ಎಚ್ಡಿಕೆ ನಾನೇ ಕಥಾನಾಯಕ, ಒಂದು ಚಿತ್ರಕ್ಕೆ ಕಥಾನಾಯಕ ಇದ್ಮೇಲೆ ಖಳನಾಯಕರು ಇರ್ಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಥಾನಾಯಕನೂ ಇವನೇ, ಡೈರೆಕ್ಟರ್ ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ, ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ನೋಡೋಣ. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಖಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ, ಕಥಾನಾಯಕನಿಗೆ ಒಬ್ಬ ಖಳನಾಯಕ ಬೇಕಲ್ಲ. ಆ ಖಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಪ್ರಜ್ವಲ್ ರದ್ದು ಎನ್ನಲಾದ ಪೆನ್ ಡ್ರೈವ್ ಪ್ರಹಸನ ಪ್ರಪಂಚದ ಅತಿದೊಡ್ಡ ಪ್ರಕರಣ ಎಂದಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡಗೆ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ವಿಶ್ವಕ್ಕೆ ಪೆನ್ ಡ್ರೈವ್ ಹಂಚಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ, ಎಲೆಕ್ಷನ್ಗೆ 3 ದಿವಸ ಇದ್ದಾಗ ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಹರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ. ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸಿದವ್ರು ನಾವೇನಪ್ಪ? ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ. ಪ್ರಪಂಚದ ಅತಿದೊಡ್ಡ ಪ್ರಕರಣ ಅನ್ನೋದನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಸಿಬಿಐಗೆ ಕೊಡಬೇಕಾ ಅಂತ ವಾಗ್ದಾಳಿ ನಡೆಸಿದ್ರು. ಇದರಲ್ಲಿ
ಯಾರ ಕುಟುಂಬದವರಾರು ಇರ್ಬೋದು, ನಾನು ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಸರ್ಕಾರ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಇದರಲ್ಲಿ ವಿಷಯಾಂತರ ಆಗಬಾರದು. CBI, ED, ಇನ್ಕಮ್ ಟ್ಯಾಕ್ಸ್ ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡಬೇಕಾ? ಪೆನ್ಡ್ರೈವ್ ಬಿಡುಗಡೆ ಹಿಂದೆ HDK ಕೈವಾಡ ಇದೆ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ದೇವರಾಜೇಗೌಡ ಭೇಟಿಯಾಗಿದ್ದಾರೆ. ಏನಕ್ಕಾಗಿದ್ರು? ವರ್ಷದ ಹಿಂದೆ ದೇವರಾಜೇಗೌಡನಿಗೆ ವಿಡಿಯೋ ಕೊಟ್ಟಿದ್ದೇನೆ ಅಂತ ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಗೌಡ ಹೇಳಿದ್ದಾನೆ. ಕೊಟ್ಟಿರುವಷ್ಟು ವಿಡಿಯೋ ಮಾತ್ರ ರಿಲೀಸ್ ಆಗಿದೆ ಅಂತಂದ್ರು. ಕುಮಾರಸ್ವಾಮಿನೂ ಅವರು ಭೇಟಿಯಾಗವ್ರೆ. ಯಾರೋ ದೇವರಾಜೇಗೌಡ ಏನಕ್ಕೆ ಭೇಟಿಯಾಗಿದ್ರು? ಏನಕ್ಕೆ ಚರ್ಚೆ ಮಾಡಿದ್ರು? ಅದಕ್ಕೆ ಈಗ ಹೇಳೋರಲ್ರಿ, ತನಿಖೆನಲ್ಲಿ ಬರುತ್ತೆ ಬಿಡ್ರಿ, ಯಾವಾಗ ಭೇಟಿಯಾಗಿದ್ರು ಅಂತ.